ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಸೀತಾಪುರದಲ್ಲಿ ಇವತ್ತು ನಾಟಿ ಕೆಲಸ ಆಗುತ್ತೆ. ಸಿಎಂ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬರ್ತಾರೆ. ಸೀತಾಪುರ ಗ್ರಾಮಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಬರ್ತಿರೋದ್ರಿಂದ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆ ಆಗಿದೆ. ಇನ್ನೇನು ಸಿಎಂ ಕುಮಾರಸ್ವಾಮಿ ಅವರು ಬರೋದೊಂದೇ ಬಾಕಿ. ಆ ರೀತಿಯಾಗಿ 11 ಗಂಟೆಯಿಂದ ಈಗ ಆಲ್ಮೋಸ್ಟ್ 2 ತಾಸುಗಳ ಕಾಲ ಕಾಯ್ತಾ ಇದ್ದಾರೆ. ಸೀತಾಪುರದ ರಸ್ತೆ ಬೆಳಗ್ಗೆಯಿಂದ ನಾವು ತೋರಿಸ್ತಿರೋ ಹಾಗೆ ಎಲ್ಲಾ ರೀತಿಯಾಗಿ ಸಿಂಗಾರಗೊಂಡಿದೆ. ತಳೆದು ತೋರಣ ಅದೇ ರೀತಿಯಾಗಿ ಬಣ್ಣದಂತಹ ಒಂದು ಬಣ್ಣ ಹಚ್ಚಿರುವಂತಹ ಪೇಂಟಿಂಗ್ ಆಗಿರುವಂತಹ ಒಂದು ಎತ್ತಿನ ಗಾಡಿಗಳು, ಅದೇ ರೀತಿಯಾಗಿ ಗದ್ದೆ ಕೂಡ ಹದಾಗಿ ಈಗಾಗಲೇ ರೆಡಿ ಇದೆ. ಇನ್ನೇನು ನಾಟಿ ಕಾರ್ಯ ಒಂದೇ ಬಾಕಿ. ಮೊದಲು ಆಂಜನೇಯನ ಪೂಜೆಯನ್ನ ಸಲ್ಲಿಸಿ ನಂತರ ಮಂಡ್ಯ ಜಿಲ್ಲೆ ಪಾಂಡವಪುರದ ಸೀತಾಪುರದ ಗ್ರಾಮದಲ್ಲಿ ನಾಟಿ ಕಾರ್ಯ ಆಗುತ್ತೆ. ಈಗಾಗಲೇ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಗ್ರಾಮಗಳಿಂದ ಸಾಲು ಸಾಲಾಗಿ ಜನ ಬರ್ತಿದ್ದಾರೆ. ಈಗ ಫುಡ್ ಐಟಮ್ ಕೂಡ ರೆಡಿ ಆಗಿದೆ. ಏನು ನಾಟಿ ಕಾರ್ಯ ಆದ್ಮೇಲೆ ಆಹಾರ ಇರುತ್ತೆ, ಭೋಜನ ಇರುತ್ತೆ. ವಿಧವಾದಂತಹ ಬಗೆಯ ಒಂದು ಸಸ್ಯಾಹಾರಿ ಭೋಜನ ರೆಡಿ ಆಗಿದೆ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾದಂತಹ ಒಂದು ಆಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ, ಭೋಜನದ ವ್ಯವಸ್ಥೆ ಅಂತ. ಇನ್ನೊಂದು ಕಡೆ ಸಿಎಂ ಸ್ವಾಗತಕ್ಕೆ ಡೊಳ್ಳು ಅದೇ ರೀತಿಯಾಗಿ ತಮಟೆ ಎಲ್ಲವೂ ಕೂಡ ರೆಡಿ ಆಗಿದೆ. ಮತ್ತೊಂದು ಕಡೆ ಕ್ಯಾಟರಿಂಗ್ ನಿಂದ ಅಲ್ಲಿ ಆಹಾರ ಅಲ್ಲಿ ಬರ್ತಿರೋದು, ಕಲಾ ತಂಡಗಳು ಕೂಡ ಸ್ವಾಗತಕ್ಕಾಗಿ ತಯಾರಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆ ಆಹಾರದ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಕೂಡ ಎಲ್ಲ ರೆಡಿ ಆಗಿದೆ. ಬಗೆಯಾದಂತಹ ಮುದ್ದೆ, ಬಸ್ಸಾರು ಅದೇ ರೀತಿಯಾಗಿ ಕಾಳಿನ ಪಲ್ಯ ಎಲ್ಲವೂ ಕೂಡ ತಯಾರಾಗಿರೋದ್ರಿಂದ ಒಂದು ರೀತಿಯಾಗಿ ಸೀತಾಪುರದಲ್ಲಿ ಒಂದು ಹಬ್ಬಗಳಾದಾಗ ಯಾವ ರೀತಿ ಇರುತ್ತೆ, ಒಂದು ಜಾತ್ರೆ ಉತ್ಸವ ಆದಾಗ ಒಂದು ಯಾವ ರೀತಿಯಾದಂತಹ ಒಂದು ವಾತಾವರಣ ಇರುತ್ತೆ, ಅದೇ ಈಗ ನೀವು ನೋಡ್ಬೋದು. ಈಗ ನೋಡ್ತಾ ಇದ್ರಿ ಕಾಳುಸಾರು ಅದೇ ರೀತಿಯಾಗಿ ಜೋಳದ ರೊಟ್ಟಿ ಎಲ್ಲವೂ ಕೂಡ ರೆಡಿ ಆಗಿದೆ. ಕಲಾ ತಂಡಗಳು ಕೂಡ ತಾಲೀಮಲ್ಲಿ ತೊಡಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುತ್ತೂರು ಮಠದಿಂದ ಈಗಾಗಲೇ ಬಿಟ್ಟಿದ್ದಾರೆ. ಏನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೀತಾಪುರಕ್ಕೆ ಬರ್ತಾರೆ. ಮೊದಲು ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ CS ಪುಟ್ಟರಾಜು ಅವರ ಜೊತೆಗೆ ಸೀತಾಪುರದ ಗದ್ದೆಗೆ ಇಳಿತಾರೆ. ಅದೇ ರೀತಿಯಾಗಿ ಗದ್ದೆಯಲ್ಲಿ ದಣಿವನ ಆರಿಸೋದಕ್ಕೆ ಈಗ ಹಾಡನ್ನ ಕೂಡ ಒಂದು ರೈತಗೀತೆ, ನಾಟಿ ಗೀತೆಯನ್ನು ಕೂಡ ಹಾಡೋದಕ್ಕೆ ರೆಡಿ ಆಗಿದ್ದಾರೆ. ಒಂದ್ ಕಡೆ ಸೀತಾಪುರದಲ್ಲಿ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದ್ರೆ, ಬಳ್ಳಾರಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮುಖ್ಯಮಂತ್ರಿ ನಾಟಿ ಕಾರ್ಯಕ್ರಮದ ಬಗ್ಗೆ ವ್ಯಂಗ್ಯವಾಡಿದ್ರು. ರಾಜ್ಯ ಸರ್ಕಾರದ ಜನರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ ಅವರಿಗೆ. ರಾಜ್ಯ ಸರ್ಕಾರ ಇದ್ದೂ ಇಲ್ಲದಂತಾಗಿದೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಸಿಎಂ ಕುಮಾರಸ್ವಾಮಿ ಅವರು ಗದ್ದೆಯಲ್ಲಿ ನಾಟಿ ಮಾಡ್ತಿರೋದು ದೊಡ್ಡ ಶೋ ಆಫ್. ಅದು ಇದರ ಬದಲಿಗೆ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಲಿ ಅಂತ ಹೇಳಿದ್ರು. ಇನ್ನೂ ಹಲವು ನಾಯಕರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಭತ್ತ ನಾಟಿ ಮಾಡಕ್ಕೆ ಹೋಗ್ತಿರೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ಅವ್ರು ಮಾಡಬೇಕಾಗಿರೋದೇನು, ಎಲ್ಲಿ ನೀರಾವರಿ ಅನುಕೂಲತೆಗಳಾಗಿಲ್ಲ ಅಲ್ಲಿ ನೀರಾವರಿ ಯೋಜನೆಗಳನ್ನು ತಲುಪಿಸಿ ಎಲ್ಲ ರೈತರು ನೆಮ್ಮದಿಯಿಂದ ಬರಗಾಲಕ್ಕೆ ತುತ್ತಾಗಿರೋ ಸಮಯದಲ್ಲಿ ಅವ್ರು ಬಿತ್ತನೆ ಮಾಡೋ ಬೆಳೆಗಳು ಉಳಿಸುವಂಥದ್ದು,
ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಈ ರೀತಿ ಕೆಲಸ ಮಾಡ್ದೇನೆ ತಾವು ಒಂದು ಅಲ್ಲೋಗಿ ಭತ್ತದ ನಾಟಿ ಮಾಡಿ ಒಂದು ದೊಡ್ಡ ಶೋ ಮಾಡೋದ್ರಿಂದ ಯಾವ ಪುರುಷಾರ್ಥಕ ಏನು ಸಾಧನೆ ಮಾಡಿದಂತಾಗುತ್ತೆ. ಅಲ್ಲಿನ ಒಬ್ಬ ಮುಖ್ಯಮಂತ್ರಿಯಾಗಿ ಭತ್ತ ನಾಟಿ ಮಾಡಕ್ಕೆ ಹೋಗ್ತಿರೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ಅವ್ರು ಮಾಡಬೇಕಾಗಿರೋದೇನು, ಎಲ್ಲಿ ನೀರಾವರಿ ಅನುಕೂಲತೆಗಳಾಗಿಲ್ಲ ಅಲ್ಲಿ ನೀರಾವರಿ ಯೋಜನೆಗಳನ್ನು ತಲುಪಿಸಿ ಎಲ್ಲ ರೈತರು ನೆಮ್ಮದಿಯಿಂದ ಬರಗಾಲಕ್ಕೆ ತುತ್ತಾಗಿರೋ ಸಮಯದಲ್ಲಿ ಅವ್ರು ಬಿತ್ತನೆ ಮಾಡೋ ಬೆಳೆಗಳು ಉಳಿಸುವಂಥದ್ದು, ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಈ ರೀತಿ ಕೆಲಸ ಮಾಡ್ದೇನೆ ತಾವು ಅಲ್ಲೋಗಿ ಭತ್ತದ ನಾಟಿ ಮಾಡಿ ಒಂದು ದೊಡ್ಡ ಶೋ ಮಾಡೋದ್ರಿಂದ ಯಾವ ಪುರುಷಾರ್ಥಕ ಏನು ಸಾಧನೆ ಮಾಡಿದಂತಾಗುತ್ತೆ. ಅಲ್ಲಿನ ಒಬ್ಬ ಮುಖ್ಯಮಂತ್ರಿಯಾಗಿ ಭತ್ತ ನಾಟಿ ಮಾಡಕ್ಕೆ ಹೋಗ್ತಿರೋದೇ ಒಂದು ಹಾಸ್ಯಾಸ್ಪದ ಸಂಗತಿ. ಅವ್ರು ಮಾಡಬೇಕಾಗಿರೋದೇನು, ಎಲ್ಲಿ ನೀರಾವರಿ ಅನುಕೂಲತೆಗಳಾಗಿಲ್ಲ ಅಲ್ಲಿ ನೀರಾವರಿ ಯೋಜನೆಗಳನ್ನು ತಲುಪಿಸಿ ಎಲ್ಲ ರೈತರು ನೆಮ್ಮದಿಯಿಂದ ಬರಗಾಲಕ್ಕೆ ತುತ್ತಾಗಿರೋ ಸಮಯದಲ್ಲಿ ಅವ್ರು ಬಿತ್ತನೆ ಮಾಡೋ ಬೆಳೆಗಳು ಉಳಿಸುವಂಥದ್ದು, ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸುವಂಥದ್ದು, ಈ ರೀತಿ ಕೆಲಸ ಮಾಡ್ದೇನೆ ತಾವು ಅಲ್ಲೋಗಿ ಭತ್ತದ ನಾಟಿ ಮಾಡಿ ಒಂದು ದೊಡ್ಡ ಶೋ. ಇನ್ನು ಬಿಜೆಪಿ ಹಿರಿಯ ನಾಯಕ ಅನಂತಕುಮಾರ್ ಸಂಸದ ಅವರು ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳ್ಕೊಂಬರೋಣ. ನೋಡಿ, ನಾವೆಲ್ಲ ರೈತ ಕುಟುಂಬದಿಂದ ಬಂದಂಥವ್ರು. ಆದ್ದರಿಂದ ರೈತರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಫೋಟೋ ಆಪರ್ಚುನಿಟಿ, ಯಾವುದೇ ಒಂದು ರೀತಿಯ ರಾಜಕೀಯ ಲೇಪನ ಆಗಬಾರ್ದು. ಇನ್ನು ಬಿಜೆಪಿ ನಾಯಕರ ಈ ಒಂದು ವಾಗ್ದಾಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಬನ್ನಿ ಅವರು ಯಾವ ರೀತಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಕೇಳ್ಕೊಂಬರೋಣ. ನಾನು ಬೇರೆಯವರ ಟೀಕೆಗಳ ಬಗ್ಗೆ ಉತ್ತರ ಕೊಡಬೇಕಾದಂಥದ್ದು ಅವಶ್ಯಕತೆ ಇಲ್ಲ, ಜನತೆ ಕೊಡ್ತಾರೆ. ಇವತ್ತು ಭತ್ತ ನಾಟಿ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮಾಡಿದ್ರೆ ಅದರಲ್ಲಿ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದನ್ನ ನೀವೇ ಊಹೆ ಮಾಡ್ಕೋಬಹುದು. ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ವಿಷಯಕ್ಕೆ ನಾನು ಹೋಗಿದ್ದನ್ನು ರಾಜಕೀಯವಾಗಿ ಅವರು ಟೀಕೆ ಮಾಡೋದಾದ್ರೆ ಅವರಿಗೆ ರೈತರ ಬಗ್ಗೆ ಬಿಜೆಪಿ ನಾಯಕರಿಗೆ ಯಾವ ಮಟ್ಟದ ಗೌರವ ಇಟ್ಕೊಂಡಿದ್ದಾರೆ, ಅವ್ರ ಹೃದಯದಲ್ಲಿ ಅನ್ನೋದನ್ನ ತೋರ್ಪಡಿಸ್ಕೊಂಡಿದ್ದಾರೆ ಅನ್ನೋದು. ನಾವು ಹುಟ್ಟಿರೋದೇ ರೈತರ ಕುಟುಂಬದಲ್ಲಿ, ನಾವು ಬೆಳೆದಿರೋದೇ ರೈತರ ಪರಿಸರದೊಳಗೆ. ಈ ಒಂದು ನಾಟಿ ಮಾಡೋದ್ರ ಮುಖಾಂತರ ನಾನು ಮಣ್ಣಿನ ಮಗ ಅನ್ನೋದನ್ನ ತೋರಿಸ್ಕೋಬೇಕಾಗಿಲ್ಲ. ಮುಖ್ಯಮಂತ್ರಿಗಳ ನಾಟಿ ಕಾರ್ಯ ಏನಿದೆ ಸಾಕಷ್ಟು ಒಂದು ರೀತಿ ವಿದ್ಯಮಾನಗಳಿಗೆ ಕಾರಣವಾಗ್ತಿದೆ. ಒಂದ್ ಕಡೆ ಬಿಜೆಪಿಯವರು ವಾಗ್ದಾಳಿಯನ್ನು ನಡೆಸಿದ್ರೆ, ಇನ್ನೊಂದ್ ಕಡೆ ಸೀತಾಪುರದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ನಿಮ್ಗೊಂದು ಏರಿಯಲ್ ವ್ಯೂ ಅನ್ನು ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅಂತ. ಒಂದ್ ಕಡೆ ನಾಟಿ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿ ಹದ ಮಾಡಿ ರೆಡಿ ಆಗಿ ಇಟ್ಕೊಂಡಿದ್ದಾರೆ. ಇನ್ನೇನು ಸಿಎಂ ಕುಮಾರಸ್ವಾಮಿ ಅವರು ಬರೋದೊಂದೇ ಬಾಕಿ. ಅದೇ ರೀತಿಯಾಗಿ ಒಂದ್ ಕಡೆ ಸುಮಾರು ಒಂದು 100 ಗಂಡಾಳು 50 ಹೆಣ್ಣಾಳು ಕೂಡ ಇದ್ದಾರೆ, ಅವ್ರ ಜೊತೆ ಸಾಥ್ ಕೊಡ್ತಾರೆ. ಈಗಾಗಲೇ ನಾವು ನೋಡ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರ ಜೊತೆ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಜೊತೆಗೆ ಮೈಸೂರಿನಿಂದ ಈಗ GT ದೇವೇಗೌಡರು ಕೂಡ ಅವ್ರನ್ನ ಸಾಥ್ ಕೊಡುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಹದ ಮಾಡಲಾಗಿದೆ ಆ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದು ಪಕ್ಷಿ ನೋಟ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಟಿ ಕಾರ್ಯಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಈಗ ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ, ಎಷ್ಟು ಜನ ಸೇರಿದ್ದಾರೆ ನೀವು ನೋಡ್ತಿದ್ರೆ ಆಲ್ಮೋಸ್ಟ್ ಮಂಡ್ಯದ ಪಾಂಡವಪುರದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಜೊತೆಗೆ ಕುಮಾರಸ್ವಾಮಿ ಅಭಿಮಾನಿಗಳು, JDSನ ಕಾರ್ಯಕರ್ತರು ಎಲ್ಲರೂ ಸೇರಿದಂತೆ ಗ್ರಾಮಸ್ಥರು ಈ ಒಂದು ಕ್ಷಣಕ್ಕೆ ಸಾಕ್ಷಿ ಆಗೋದಕ್ಕೆ ಅವರು ಕೂಡ ತಯಾರಾಗಿದ್ದಾರೆ. ಸುಮಾರು 5 ಎಕರೆಯಷ್ಟು ಒಂದು ಹೊಲವನ್ನ ಈಗ ಗದ್ದೆಯನ್ನ ರೆಡಿ ಮಾಡಿಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ ಮೊದಲು. ಅದಾದ ನಂತರ ನಾಟಿ ಕಾರ್ಯ ಆರಂಭವಾಗುತ್ತೆ. ಅದರ ಜೊತೆಗೆ ಈಗ ಕೃಷ್ಣೇಗೌಡರ ತಂಡ ಸೋಬಾನೆ ಹಾಡೋದಕ್ಕೂ ಕೂಡ ತಯಾರಾಗಿದ್ದಾರೆ. ಒಂದಷ್ಟು ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದಾರೆ ಅವರು. ಕುಮಾರಸ್ವಾಮಿ ಅವರು ನಾಟಿ ಮಾಡಬೇಕಾದ್ರೆ, ಸಾಮಾನ್ಯವಾಗಿ ನಾಟಿ ಆಗ್ಬೇಕಾದ್ರೆ ಆ ಒಂದು ನಾಟಿ ಗೀತೆಗಳನ್ನು ಹಾಡೋದು ಮಾಮೂಲಿ. ಯಾಕಂದ್ರೆ ಬರೀ ನಾಟಿ ಮಾಡ್ತಾ ಇದ್ರೆ ಟೈಮ್ ಪಾಸ್ ಆಗಲ್ಲ, ಜೊತೆಗೆ ಒಂದಷ್ಟು ಮನರಂಜನೆ ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹಾಡುವಂಥದ್ದು ಸಾಮಾನ್ಯ. ಸೊ ಇವತ್ತು ಕೂಡ ನಾಟಿ ಗೀತೆಗಳನ್ನ ಕೇಳಬಹುದು. ಮತ್ತೆ ಎಲ್ರಿಗೂ ಕೂಡ ಆ ನಾಟಿಯ ದೃಶ್ಯಾವಳಿಗಳನ್ನ ನೋಡೋಕ್ ಆಗಲ್ಲ ಅಂತ ಹೇಳಿ ಕೆಲವೊಂದು LED ಸ್ಕ್ರೀನ್ ಕೂಡ ಅಲ್ಲಿ ಡಿಸ್ಪ್ಲೇ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇದ್ರಿ ಹದಗೊಳಿಸುವಂತ ಕಾರ್ಯ ಏನಾಗ್ತಾ ಇತ್ತು. ಇನ್ನು ನಾಟಿ ಮಾಡೋಕ್ ಮುಂಚೆ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಸಸಿಗಳನ್ನ ಕೂಡ ಅಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಇನ್ನೇನು ಮುಖ್ಯಮಂತ್ರಿಗಳು ಬಂದ ನಂತರ ಆ ಒಂದು ಸಸಿಗಳನ್ನ ನೆಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಭೋಜನದ ವ್ಯವಸ್ಥೆ ಕೂಡ ಜೋರಾಗಿದೆ. ಎಲ್ಲವೂ ಕೂಡ ಇವತ್ತು ಹಿಮನವಾಸೆ ಆಗಿರೋದ್ರಿಂದ ಬಹುತೇಕ ಸಸ್ಯಾಹಾರಿ ಆಹಾರವಲ್ಲಿ ರೆಡಿ ಆಗಿರೋದು. ಸಿಎಂ ಜೊತೆ ನಾಟಿ ಮಾಡೋದಕ್ಕೆ ಈಗ ಅಲ್ಲಿನ ಕೃಷಿಕರು ಕೂಡ ಬಹಳ ಕಾತರಾಗಿ ಕಾಯ್ತಿದ್ದಾರೆ.
ಅದೇ ರೀತಿಯಾಗಿ ಯೋಗೇಂದ್ರ ಅವರು, ದೇವರಾಜ್ ಅವರು ಕೂಡ ಬೆಳಗ್ಗೆ ಮಾತನಾಡಿದ್ರು. ಈ ಒಂದು ಜಮೀನನ್ನು ನೀವು ನೋಡ್ತಾ ಇದ್ದೀರಿ, ಅದರ ಮಾಲೀಕರು ಅವರು ಕೂಡ ಬಹಳ ಖುಷಿಯಿಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಂದು ನಮ್ಮ ಜಮೀನಲ್ಲಿ ನಾಟಿ ಮಾಡ್ತಿರೋದು ನಮಗೂ ಕೂಡ ಬಹಳ ಖುಷಿ ಆಗುತ್ತೆ. ಯಾವತ್ತಿಗೂ ನಾವು ಹೇಳ್ಕೋಬಹುದು ನಮ್ಮ ಗದ್ದೆಯಲ್ಲಿ ಬಂದು ನಾಟಿ ಮಾಡಿದ್ರು ಅಂತ. ಸೊ ಮಂಡ್ಯ ಜಿಲ್ಲೆ ಇವತ್ತು ಹಬ್ಬದ ವಾತಾವರಣ. ಅದೇ ರೀತಿಯಾಗಿ ಪರ ವಿರೋಧದ ಒಂದು ಟೀಕೆಗಳು ಕೂಡ ಬರ್ತಾ ಇದೆ. ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಇದೊಂದು ಶೋ ಆಫ್ ಅಂತ. ಆದರೆ ಎಲ್ಲವನ್ನೂ ಕೂಡ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಈಗ ಕುಮಾರಸ್ವಾಮಿ ಅವರು ನಾನು ನಾಟಿ ಮಾಡೇ ಮಾಡ್ತೀನಿ, ನಾನು ರೈತನ ಮಗ ಅಂತ ಕೂಡ ಹೇಳಿದ್ರು. ಇನ್ನು ಮಾಜಿ ಸಿಎಂ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅವರು ಕೂಡ ಇದೇ ವಿಚಾರಕ್ಕೆ ವ್ಯಂಗ್ಯ ಮಾಡಿದ್ದಾರೆ ಅಂತ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಿಮಗೆ ನೋಡ್ರಿ, ಒಂದು ದಿವಸ ಎಲ್ಲೇ ಒಂದು ಸುಮ್ಮನೆ ಶೋ ಅಪ್ ಮಾಡೋದಂತದಲ್ಲ. ನಿಜವಾಗಿ ನಿಮಗೆ ರೈತನಾಗಿ ಕಳ್ಕಳಿದ್ರೆ ಈ ಮುಖ್ಯಮಂತ್ರಿ ಆಗಲ್ಲ, ಮುಖ್ಯಮಂತ್ರಿ ಇಲ್ದಾಗೂ ನಿಮಗೆ ಸಾಕಷ್ಟು ಸಮಯ ಇತ್ತಲ್ಲ, ಆವಾಗ ನಾಟಿ ಮಾಡೋದು, ಇದನ್ನ ಮಾಡೋದು, ಬಿತ್ತನೆ ಮಾಡೋದು ಎಲ್ಲ ಕೆಲಸ ಮಾಡ್ಬೋದಾಗಿತ್ತಲ್ಲ. ಬಟ್ ಇದು ಬರೇ ಇದು ಏನು ಶೋಮ್ಯಾನ್ಶಿಪ್, ಅದರಿಂದ ನೀವು ರೈತರಾಗೋದಿಲ್ಲ ತಿಳ್ಕೊಂಬಿಡ್ರಿ. ಇವಾಗ ಜಗದೀಶ್ ಶೆಟ್ಟರು ಹೋಗಿ ಎಲ್ಲೇ ಒಂದ್ ಕಡೆ ಹೊಲ ಉಳುಮೆ ಮಾಡಿದ್ರೆ ಜಗದೀಶ್ ಶೆಟ್ಟರು ರೈತರಾಗೋಲ್ಲ ತಕ್ಷಣ. ದಿನನಿತ್ಯ ನಡಿಬೇಕದು, ದಿನನಿತ್ಯ ನಮ್ಮ ಕಸಬಾಗಬೇಕದು. ಆವಾಗ ನಿಮಗೆ ನಿಜವಾದಂತ ರೈತರಂತ ಮಣ್ಣಿನ ಮಗ ಅಂತಾರ. ಏನ್ ಮೆಸೇಜ್ ಏನು ಹೋಗುದಿಲ್ಲ, ಅದು ನೆಗೆಟಿವ್ ಮೆಸೇಜ್ ಆಗ್ತದೆ. ಇನ್ನೂ ಅದು ರೈತರಂತಾರ ನಾಳೆ ಏನೋ ಇವತ್ತೊಂದು ದಿವಸ ಬಂದು ಏನೋ ನಾಟಕ ಮಾಡಿ ಹೋದ್ರು ಅಂತ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ